Hello my dear friends, welcome back to Bhavadnananta. Let's float in the ocean of knowledge. In today's class, we will continue with central tendency. In last class, we have discussed arithmetic mean. And getting forward, now we are discussing median and mode. These are positional average. In today's class, we are discussing median and mode. ಇವತ್ತಿನ ಕ್ಲಾಸ್ನಲ್ಲಿ ಮೀಡಿಯನ್ ಹಾಗೆ ಮೋಡ್ ಬಗ್ಗೆ ಅಧ್ಯಯನ ಮಾಡ್ತಿದ್ದೀವಿ. ಓಕೆ, ಫಸ್ಟ್ ಒನ್ median. The median is a measure of central tendency in a data set. ಡಾಟಾ ಸೆಟ್ ನಲ್ಲಿರುವಂತ ಮೀಡಿಯನ್ ಏನಾಗಿರುತ್ತಪ್ಪ ಅಂತಂದ್ರೆ ಒಂದು ಮೆಜರ್ ಆಗಿರುತ್ತೆ. ಎದರದ್ದು ಸೆಂಟ್ರಲ್ ಟೆಂಡೆನ್ಸಿ ಮೆಜರ್ ಆಗಿರುತ್ತೆ. ಮೀಡಿಯನ್ is a measure of central tendency that representing the middle value when the data is arranged either in ascending or descending order. Ascending means from the least to greatest and descending means from greatest to the least. Median representing the middle value. ಇದು ಒಂದು ಮಧ್ಯದ ವ್ಯಾಲ್ಯೂನ ರಿಪ್ರೆಸೆಂಟ್ ಮಾಡುತ್ತೆ. ಡಾಟಾ ಸೆಟ್ ನಲ್ಲಿರುವಂತ ಮಧ್ಯದ ವ್ಯಾಲ್ಯೂನ ಮೀಡಿಯನ್ ರಿಪ್ರೆಸೆಂಟ್ ಮಾಡುತ್ತೆ. ಯಾವಾಗಪ್ಪ ಅಂತಂದ್ರೆ ಡಾಟಾ ಸೆಟ್ ಮಸ್ಟ್ ಬಿ ಅರೇಂಜ್ಡ್ ಇನ್ ಅಸೆಂಡಿಂಗ್ ಆರ್ ಡಿಸೆಂಡಿಂಗ್ ಆರ್ಡರ್. ಅಸೆಂಡಿಂಗ್ ಅಂತಂದ್ರೆ ಸಣ್ಣದರಿಂದ ದೊಡ್ಡದವರೆಗೆ, ಹಾಗೆ ಡಿಸೆಂಡಿಂಗ್ ಅಂದ್ರೆ ದೊಡ್ಡದರಿಂದ ಸಣ್ಣದವರೆಗೂ ಅರೇಂಜ್ ಮಾಡಿದಾಗ ಅದ್ರ ಮಧ್ಯೆ ಇರುವಂತ ವ್ಯಾಲ್ಯೂನ ಮೀಡಿಯನ್ ರಿಪ್ರೆಸೆಂಟ್ ಮಾಡುತ್ತೆ. ಕೀ ಸ್ಟೆಪ್ಸ್ ಆರ್ ಫಾಲೋಸ್. ಮೀಡಿಯನ್ ಕಂಡುಹಿಡಿಯಕ್ಕೆ ಏನ್ ಸ್ಟೆಪ್ಸ್ ಇದಾವೆ ಅನ್ನೋದನ್ನ ನೋಡೋಣ ಅಂತ. ಅರೇಂಜ್ ದ ಡಾಟಾ ಇನ್ ಡಿಸೆಂಡಿಂಗ್ ಆರ್ಡರ್ ಆರ್ ಅಸೆಂಡಿಂಗ್ ಆರ್ಡರ್. ಅಸೆಂಡಿಂಗ್ ಅಥವಾ ಡಿಸೆಂಡಿಂಗ್ ಆರ್ಡರ್ ನಲ್ಲಿ ಡಾಟಾನ ಅರೇಂಜ್ ಮಾಡಬೇಕು. ಇಫ್ ದ ನಂಬರ್ ಆಫ್ ಅಬ್ಸರ್ವೇಷನ್ ಈಸ್ ಆಡ್, ನಂಬರ್ ಆಫ್ ಅಬ್ಸರ್ವೇಷನ್ ಆಡ್ ಇದ್ರೆ ಅಂದ್ರೆ ಡಾಟಾ ಸೆಟ್ ನಲ್ಲಿ ಆಡ್ ನಂಬರ್ಸ್ ಅಂದ್ರೆ ಬೆಸ ಸಂಖ್ಯೆಗಳ ನಂಬರ್ಸ್ ಇದ್ರೆ ದ ಮೀಡಿಯನ್ ಈಸ್ ದ ಮಿಡಲ್ ವ್ಯಾಲ್ಯೂ. ಆಗ ಸಿಂಪಲ್ ಆಗಿ ಮೀಡಿಯನ್ ಅನ್ನ ಮಿಡಲ್ ವ್ಯಾಲ್ಯೂ ಅಂತ ತೆಗೆದುಕೊಂಡ್ ಬಿಡ್ತೀವಿ. ಇಫ್ ದ ನಂಬರ್ ಆಫ್ ಅಬ್ಸರ್ವೇಷನ್ ಈಸ್ ಇವನ್, ಅದೇ ಅಬ್ಸರ್ವೇಷನ್ ನಂಬರ್ ಡಾಟಾ ಸೆಟ್ ನಲ್ಲಿ ಇರುವಂತ ನಂಬರ್ ಎಷ್ಟು ಇದ್ದಪ್ಪ ಅಂತಂದ್ರೆ ಅವು ಇವನ್ ಇದ್ದಪ್ಪ ಅಂತಂದ್ರೆ ಅಂದ್ರೆ ಸರಿ ಸಂಖ್ಯೆಯಲ್ಲಿ ಇದ್ರೆ, ಸರಿ ಸಂಖ್ಯೆಯಲ್ಲಿದ್ರೆ ದ ಮೀಡಿಯನ್ ಈಸ್ ಎವರೇಜ್ ಆಫ್ ಟೂ ಮಿಡಲ್ ವ್ಯಾಲ್ಯೂಸ್. ಟೂ ಮಿಡಲ್ ವ್ಯಾಲ್ಯೂಸ್ ಎವರೇಜ್ ವ್ಯಾಲ್ಯೂನ ಏನಾಗತ್ತಪ್ಪ ಅಂತಂದ್ರೆ ಮೀಡಿಯನ್ ಅನಿಸ್ಕೊಳ್ಳುತ್ತೆ. ಫಾರ್ ಎಕ್ಸಾಂಪಲ್, ಕನ್ಸಿಡರ್ ದ ಡಾಟಾ ಸೆಟ್ 3, 1, 7, 2, 8, 5, 4. Total number of data set numbers in data set those are 7. ಈ ಡಾಟಾ ಸೆಟ್ ನಲ್ಲಿ ಇರುವಂತಹ ಸಂಖ್ಯೆಗಳ ಅಂಕಿ ಎಷ್ಟಪ್ಪ ಅಂತಂದ್ರೆ 7 ಇದಾವೆ. ಇಫ್ ವಿ ಆರ್ ಅರೇಂಜ್ ದಿಸ್ ಡಾಟಾ ಸೆಟ್ ಇನ್ ಅಸೆಂಡಿಂಗ್ ಆರ್ಡರ್, ಇವನಿಂದ ಅಸೆಂಡಿಂಗ್ ಆರ್ಡರ್ ನಲ್ಲಿ ಅರೇಂಜ್ ಮಾಡಿದಾಗ, ಅಸೆಂಡಿಂಗ್ ಅಂದ್ರೆ ಸಣ್ಣದರಿಂದ ದೊಡ್ಡದವರೆಗೂ, ಫಸ್ಟ್ 1 ಬರುತ್ತೆ, ಆಮೇಲೆ 2, ಆಮೇಲೆ 3, ಆಮೇಲೆ 4, ಆಮೇಲೆ 5, ಆಮೇಲೆ 7, ಆಮೇಲೆ 8. ಹೀಗೆ ನಾವು 7 ಡಾಟಾನ ಬರೆದಿದ್ದೀವಿ. ಸಿನ್ಸ್ ದೇರ್ ಆರ್ 7 ಅಬ್ಸರ್ವೇಷನ್ಸ್, ಟೋಟಲ್ 7 ಅಬ್ಸರ್ವೇಷನ್ಸ್ ನಮಗೆ ಇಲ್ಲಿದ್ದಾವೆ. 1, 2, 3, 4, 5, 7 ಮತ್ತು 8. ಆನ್ ಆಡ್ ನಂಬರ್ 7 ಈಸ್ ಆಡ್ ನಂಬರ್. ಟೋಟಲ್ ಅಬ್ಸರ್ವೇಷನ್ಸ್ 7 ಇರೋದ್ರಿಂದ ಆಡ್ ನಂಬರ್ ಆಗಿರುತ್ತೆ. ದ ಮೀಡಿಯನ್ ಈಸ್ ದ ಫೋರ್ತ್ ವ್ಯಾಲ್ಯೂ. ಫೋರ್ತ್ ವ್ಯಾಲ್ಯೂ ಹೇಗೆ ಬರುತ್ತೆ ನೋಡಿ. ಈ ಕಡೆದೊಂದು ಕ್ಯಾನ್ಸಲ್ ಮಾಡೋಣ, ಈ ಕಡೆದೊಂದು ಕ್ಯಾನ್ಸಲ್ ಮಾಡೋಣ, ಈ ಕಡೆದೊಂದು ಕ್ಯಾನ್ಸಲ್ ಮಾಡೋಣ, ಈ ಕಡೆದೊಂದು ಕ್ಯಾನ್ಸಲ್ ಮಾಡೋಣ. ಹಾಗೆ ಕ್ಯಾನ್ಸಲ್ ಮಾಡ್ಕೊಂತ ಬಂದ್ರೆ ನಡುಕು ಈ ವ್ಯಾಲ್ಯೂನ ಏನಾಗಿರುತ್ತಪ್ಪ ಅಂದ್ರೆ ಮೀಡಿಯನ್ ಆಗಿರುತ್ತೆ. ದ ಮೀಡಿಯನ್ ಈಸ್ ದ ಫೋರ್ತ್ ವ್ಯಾಲ್ಯೂ ವಿಚ್ ಈಸ್ 4. ನೆಕ್ಸ್ಟ್, ಇನ್ ಅನದರ್ ಎಕ್ಸಾಂಪಲ್, ಇನ್ನೊಂದು ಎಕ್ಸಾಂಪಲ್ ನೋಡ್ಬೇಕಾದ್ರೆ, ಇಫ್ ದ ಡಾಟಾ ಸೆಟ್ ಈಸ್, ಡಾಟಾ ಸೆಟ್ ನೋಡ್ಕೊಳ್ಳಿ 6, 2, 1, 7, 4, 3, 5, 8. when arranged in ascending order, ascending order ನಲ್ಲಿ ಅರೇಂಜ್ ಮಾಡಿದಾಗ 1, 2, 3, 4, 5, 6, 7, 8 ಆಗುತ್ತೆ. ಸಿನ್ಸ್ ದೇರ್ ಆರ್ 8 ಅಬ್ಸರ್ವೇಷನ್ಸ್, ಇಲ್ಲಿ ಸಮ ಸಂಖ್ಯೆಗಳ ಅಬ್ಸರ್ವೇಷನ್ಸ್ ಇದೆ and even number observations are there. Okay, the median is the average of the fourth and fifth value. ಇಲ್ಲಿ ನಾವು ಕ್ಯಾನ್ಸಲ್ ಮಾಡ್ಕೊಂತ ಹೋದ್ರೆ ಇದು ಕ್ಯಾನ್ಸಲ್ ಆಗುತ್ತೆ, ಇದು ಕ್ಯಾನ್ಸಲ್ ಆಗುತ್ತೆ, ಹಾಗೆ ಕ್ಯಾನ್ಸಲ್ ಮಾಡ್ಕೊಂತ ಹೋದ್ರೆ ಮಿಡಲ್ 2 ವ್ಯಾಲ್ಯೂಸ್ ಉಳಿತವೆ. ಸೊ ಅದ್ರ 2 ಅಂಕಿಗಳನ್ನ ಕೂಡಿಸ್ಬಿಟ್ಟು ಅದನ್ನ ಎವರೇಜ್ ಮಾಡಿದಾಗ ಬರೋ ವ್ಯಾಲ್ಯೂನ ಏನಾಗಿರುತ್ತಪ್ಪ ಅಂದ್ರೆ ಮೀಡಿಯನ್ ಆಗಿರುತ್ತೆ. ಇಲ್ಲಿ ಮಾಡಿದೀವಿ ನೋಡಿ, 4 + 5 / 2, 4 + 5 / 2, 9 / 2.
ಈಕ್ವಲ್ ಟು 4.5. ಮೀಡಿಯನ್ ವ್ಯಾಲ್ಯೂ 4.5 ಬರುತ್ತೆ ಅಲ್ಲಿ. ನೆಕ್ಸ್ಟ್, ಪ್ರಾಪರ್ಟಿ ಆಫ್ ದಿ ಮೀಡಿಯನ್. ಅರ್ಥಮೆಟಿಕ್ ಪ್ರಾಪರ್ಟಿ ಹೋದ ಕ್ಲಾಸ್ನಲ್ಲಿ ಮೀನಲ್ಲಿ ನೋಡಿದ ಹಾಗೆ, ಅರ್ಥಮೆಟಿಕ್ ಮೀನಲ್ಲಿ ನೋಡಿರುವ ಹಾಗೆ ಮೀಡಿಯನ್ನಲ್ಲಿ ಕೂಡ ಅರ್ಥಮೆಟಿಕ್ ಪ್ರಾಪರ್ಟೀಸ್ ಇರುತ್ತವೆ. The median is the value that divides a data set into two equal halves. ಮೀಡಿಯನ್ ಏನು ಮಾಡುತ್ತಪ್ಪ ಅಂತಂದ್ರೆ 2 equal halves ಅಲ್ಲಿ ಡಾಟಾ ಸೆಟ್ ನ ಡಿವೈಡ್ ಮಾಡುತ್ತೆ. ಇಲ್ಲಿ ಮಾಡಿದೆಯಲ್ಲ, ಈ ಕಡೆ ಇಲ್ಲಿ ಮಾಡಿದೆಯಲ್ಲ, ಈ ಕಡೆ ಒಂದು ಡಾಟಾ ಸೆಟ್ ಪಾರ್ಟ್, ಈ ಕಡೆ ಒಂದು ಡಾಟಾ ಸೆಟ್ ಪಾರ್ಟ್, ಇಲ್ಲಿದ್ರೆ ಈ ಕಡೆ ಒಂದು ಡಾಟಾ ಸೆಟ್ ಪಾರ್ಟ್, ಈ ಕಡೆ ಒಂದು ಡಾಟಾ ಸೆಟ್ ಪಾರ್ಟ್, ಹಾಗೆ 2 equal half ನಲ್ಲಿ ಡಿವೈಡ್ ಮಾಡುತ್ತೆ ಮೀಡಿಯನ್. The sum of the absolute deviation of each data point from the median is minimized. ಇಲ್ಲಿರೋದೇನು ನೋಡಿ, the sum of the absolute deviations. ಯಾವಾಗ ಡಿವಿಯೇಷನ್ಸ್ ನ ಕಂಡುಹಿಡಿದು ಅದರದ ಅಬ್ಸಲ್ಯೂಟ್ ನ ಸಮ್ ಮಾಡಿದಾಗ ಆಫ್ ಈಚ್ ಡಾಟಾ ಪಾಯಿಂಟ್, ಪ್ರತಿಯೊಂದು ಡಾಟಾ ಪಾಯಿಂಟ್ ಎಂದು ಡಿವಿಯೇಷನ್ ಕಂಡುಹಿಡಿಬೇಕು, ಹಾಗೆ ಅದನ್ನ ಸಮ್ ಮಾಡಬೇಕು. ಫ್ರಮ್ ದ ಮೀಡಿಯನ್ ಈಸ್ ಮಿನಿಮೈಸ್ಡ್. ಅದೇ minimized value ಆಗಿರುತ್ತೆ. when the median is chosen as the measure of central tendency. ಯಾವಾಗ measure of central tendency ಅಂತ ಮೀಡಿಯನ್ ನ ಚೂಸ್ ಮಾಡ್ತೀವಲ್ಲ, ಆಗ ಅದೇ ವ್ಯಾಲ್ಯೂ ಏನಾಗುತ್ತಪ್ಪ ಅಂತಂದ್ರೆ ಮಿನಿಮೈಸ್ ಆಗುತ್ತೆ. ಮ್ಯಾಥಮೆಟಿಕಲ್ ಆಗಿ ಎಕ್ಸ್ಪ್ರೆಸ್ ಮಾಡಬೇಕಾದ್ರೆ ಹೇಗೆ ಮಾಡ್ತೀವಿ ನೋಡಿ. ಕನ್ಸಿಡರ್ ದ ಡಾಟಾ ಸೆಟ್. ಈ ಡಾಟಾ ಸೆಟ್ ನ ಬರ್ಕೊಳ್ಳಿ. 10, 15, 8, 12, 14 ಡಾಟಾ ಸೆಟ್ ನಲ್ಲಿ 5 ವ್ಯಾಲ್ಯೂಸ್ ಇದಾವೆ. 10, 15, 8, 12, 14. ಹಾಗೆ ಕ್ಯಾಲ್ಕುಲೇಟ್ ದ ಮೀಡಿಯನ್ ಫ್ರಮ್ ಡಾಟಾ ಸೆಟ್. ಡಾಟಾ ಸೆಟ್ ನಲ್ಲಿ ಇರೋನ್ಗೆ ಮೀಡಿಯನ್ ನ ಕಂಡುಹಿಡಿಬೇಕಾದ್ರೆ ಅದನ್ನ ಫಸ್ಟ್ ಅರೇಂಜ್ ಮಾಡಬೇಕು ಅಸೆಂಡಿಂಗ್ ಆರ್ಡರ್ ನಲ್ಲಿ. 8 ಫಸ್ಟ್ ಬರುತ್ತೆ, ಹಾಗೆ 10, 12, 14, 15. ಆಮೇಲೆ ದ ಮೀಡಿಯನ್ ಈಸ್ ದ ಮಿಡಲ್ ವ್ಯಾಲ್ಯೂ. ಕ್ಯಾನ್ಸಲ್ ಮಾಡ್ತಾ ಹೋದ್ರೆ ಮಿಡಲ್ ವ್ಯಾಲ್ಯೂ 12 ಉಳಿಯುತ್ತೆ. ಸೊ ಮೀಡಿಯನ್ ಈಸ್ 12. ಕ್ಯಾಲ್ಕುಲೇಟ್ ದ ಸಮ್ ಆಫ್ ದಿ ಅಬ್ಸಲ್ಯೂಟ್ ಡಿವಿಯೇಷನ್ ಫ್ರಮ್ ದಿ ಮೀಡಿಯನ್. ಮೀಡಿಯನ್ ಅಬ್ಸಲ್ಯೂಟ್ ಡಿವಿಯೇಷನ್ ನ ಕಂಡುಹಿಡಿಬೇಕು. ಅಂದ್ರೆ ಹೋದ ಕ್ಲಾಸ್ನಲ್ಲಿ ಎಕ್ಸ್ ಮೈನಸ್ ಎಕ್ಸ್ ಬಾರ್ ಮಾಡಿದ್ವಲ್ಲ, ಹಾಗೆ ಈಗ ಎಕ್ಸ್ ಬಾರಸ್ ಮ್ಯೂ. ಮೀಡಿಯನ್ ಅದ ವ್ಯಾಲ್ಯೂ ಮ್ಯೂನಿಂದ ತಿಳಿಸಲಾಗುತ್ತೆ, ಎಮ್ ಅಂತ ಕನ್ಸಿಡರ್ ಮಾಡಲಾಗುತ್ತೆ. ಅಬ್ಸಲ್ಯೂಟ್ ಡಿವಿಯೇಷನ್ 8ರಿಂದ 12 ಲೆಸ್ ಮಾಡ್ತಿದ್ದೀನಿ, ಹೌದಾ? 8 - 12 ನಂಗೆ ಬರೋದು 4 ಬರುತ್ತೆ, -4 ಆ್ಯಕ್ಚುಲಿ. ಬಟ್ ನಾವು ಸೈನ್ನ ಕನ್ಸಿಡರ್ ಮಾಡಲ್ಲ ಇದರಲ್ಲಿ, ಈ ಮ್ಯಾಥಮೆಟಿಕಲ್ ಆಪ್ರೇಷನಲ್ಲಿ, ಈ ಮ್ಯಾಥಮೆಟಿಕಲ್ ಪ್ರಾಪರ್ಟಿಯಲ್ಲಿ. ಸೊ ಮೈನಸ್ ಸೈನ್ನ ತೆಗೆದೋಗಿದ್ದೀನಿ. ನೆಕ್ಸ್ಟ್ 10 - 12 2 ಬರುತ್ತೆ. 12 - 12 0. 14 - 12 2. 15 - 12 3. ಇಫ್ ವಿ ನಾಟ್ ಕನ್ಸಿಡರ್ ದ ಮೈನಸ್ ವ್ಯಾಲ್ಯೂ, ಮೈನಸ್ ಸೈನ್ ಅನ್ನ ಕನ್ಸಿಡರ್ ಮಾಡಲಿಲ್ಲ ಅಂದರೆ ಈ ಪ್ರಾಪರ್ಟಿ ವರ್ಕ್ ಆಗುತ್ತೆ ಅಷ್ಟೇ. ಸಮ್ ಆಫ್ ದಿ ಅಬ್ಸಲ್ಯೂಟ್ ಡಿವಿಯೇಷನ್. ಈಗ ಬರುವಂಥ ಅಷ್ಟು ಅಬ್ಸಲ್ಯೂಟ್ ಡಿವಿಯೇಷನ್ನ ಕೂಡಿಸ್ತಾ ಇದ್ದೀನಿ. 4, 2, 2, 3 ಎಷ್ಟು ಬರುತ್ತಪ್ಪ ಅಂದರೆ ವ್ಯಾಲ್ಯೂ 11. ಪ್ರಾಪರ್ಟಿ ಏನು ಹೇಳುತ್ತಪ್ಪ, ಅರ್ಥಮೆಟಿಕ್ ಪ್ರಾಪರ್ಟಿ ಅಂದರೆ ಇರೋದು ಈ ವ್ಯಾಲ್ಯೂಕ್ಕಿಂತ ಮೀಡಿಯನ್ ಬೇರೆ ಬೇಕಾದ ವ್ಯಾಲ್ಯೂ ತೊಗೊಂಡು ಮಾಡಿದ್ರು ಕೂಡ ಈ ವ್ಯಾಲ್ಯೂನೇ ಕಡಿಮೆ ಇರುತ್ತೆ. ಉಳ್ಕಿದ್ದು ಎಲ್ಲ ವ್ಯಾಲ್ಯೂಸ್ ಮೀಡಿಯನ್ ಡಿವಿಯೇಷನ್ ಏನು ಬರುತ್ತಲ್ಲ, ಅಬ್ಸಲ್ಯೂಟ್ ಡಿವಿಯೇಷನ್ ಸಮ್, ಅದು ಹೆಚ್ಚಿಗೆ ಇರುತ್ತೆ ಅಂತ ಈ ಪ್ರಾಪರ್ಟಿ ತಿಳಿಸ್ಕೊಡುತ್ತೆ. ಓಕೆ, ಪ್ರಾಪರ್ಟಿ ನೋಡಬೇಕಾದ್ರೆ ಇನ್ನೊಮ್ಮೆ, ದ ಮೀಡಿಯನ್ ಈಸ್ ದ ವ್ಯಾಲ್ಯೂ ದಟ್ ಡಿವೈಡ್ಸ್ ಎ ಡಾಟಾ ಸೆಟ್ ಇಂಟು 2 equal halves. ಮೀಡಿಯನ್ ಏನು ಮಾಡುತ್ತೆ, 2 equal halves ನಲ್ಲಿ ಡಾಟಾ ಸೆಟ್ ನ ಡಿವೈಡ್ ಮಾಡುತ್ತೆ. ದ ಸಮ್ ಆಫ್ ದಿ ಅಬ್ಸಲ್ಯೂಟ್ ಡಿವಿಯೇಷನ್ ಆಫ್ ಈಚ್ ಡಾಟಾ ಪಾಯಿಂಟ್ ಫ್ರಮ್ ದ ಮೀಡಿಯನ್ ಈಸ್ ಮಿನಿಮೈಸ್ಡ್. ಸಮ್ ಆಫ್ ದಿ ಅಬ್ಸಲ್ಯೂಟ್ ಡಿವಿಯೇಷನ್ಸ್ ಅಂತಂದ್ರೆ ವಿ ಜಸ್ಟ್ ನೆಗ್ಲೆಕ್ಟ್ ದ ಸೈನ್ ಹಿಯರ್. ಸೈನನ್ನು ನೆಗ್ಲೆಕ್ಟ್ ಮಾಡಿ ನೋಡಿದಾಗ ಸಮ್ ಆಫ್ ಅಬ್ಸಲ್ಯೂಟ್ ಡಿವಿಯೇಷನ್ ಅಂತ ಕರೆಸಿಕೊಳ್ಳುತ್ತೆ. ಈಚ್ ಪಾಯಿಂಟ್ ಫ್ರಮ್ ದಿ ಮೀಡಿಯನ್ ಈಸ್ ಮಿನಿಮೈಸ್ಡ್. ಪ್ರತಿ ಪಾಯಿಂಟ್ನಿಂದ ಸಮ್ ಆಫ್ ಡಿವಿಯೇಷನ್ನ ಮೈನಸ್ ಮಾಡಿದಾಗ ಅದನ್ನು ಕೂಡಿಸಿದಾಗ ಬರುವಂಥ ವ್ಯಾಲ್ಯೂ ಏನಿರುತ್ತಲ್ಲ, ಸಮ್ ಆಫ್ ಡಿವಿಯೇಷನ್, ಅದು ಏನಾಗಿರುತ್ತಪ್ಪ ಅಂತಂದರೆ ಮಿನಿಮೈಸ್ಡ್ ಆಗಿರುತ್ತೆ. ಆ್ಯಂಡ್ ದ ಮೀಡಿಯನ್ ಈಸ್ ಚೂಸನ್ ಆ್ಯಸ್ ದ ಮೆಜರ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ ಅಂತ ಮೀಡಿಯನನ್ನು ಚೂಸ್ ಮಾಡಿದಾಗ. ಓಕೆ, ನೆಕ್ಸ್ಟ್, ಮೆರಿಟ್ಸ್ ಆಫ್ ಮೀಡಿಯನ್. ರೋಬೋಸ್ಟ್ನೆಸ್ ಟು ಔಟ್ಲೈರ್ಸ್.
robustness nothing but it's not changing because of the outliers ಸಂಬಂಧ ಇದು ಚೇಂಜ್ ಆಗಲ್ಲ median value. The median is less sensitive to the extreme values ಲಿಂದ less sensitive ಆಗಿರುತ್ತೆ, ಸೊ outliers ಲಿಂದ less sensitive ಆಗಿರುತ್ತೆ ಅಂತ ಹೇಳ್ಬೋದು. In a data set compared to the mean ಕಂಪೇರ್ ಮಾಡಿದ್ರೆ mean arithmetic ಮೀನ್ ಏನಾಗಿತ್ತಪ್ಪ ಅಂತಂದ್ರೆ ಔಟ್ಲೈಯರ್ಸ್ ಇಂದ ಎಫೆಕ್ಟ್ ಹೊಂದಿತ್ತು. ಒಂದು ಡಾಟಾ ಹೆಚ್ಚು ಅಥವಾ ಕಡಿಮೆ, ಅತೀವವಾಗಿ ಹೆಚ್ಚು ಅಥವಾ ಅತೀವವಾಗಿ ಕಡಿಮೆ ಬಂದ್ಬಿಟ್ರೆ ಅದು ಮೀನ್ ಮೇಲೆ ಎಫೆಕ್ಟ್ ನ ಕೊಡ್ತಿತ್ತು. ಬಟ್ ಇದರಲ್ಲಿ ಹಾಗಾಗಲ್ಲ. ಇಟ್ ಈಸ್ ರೆಸಿಸ್ಟೆಂಟ್ ಟು ದಿ ಇನ್ಫ್ಲೂಯೆನ್ಸ್ ಆಫ್ ಎ ಫೇವ್ ಅನ್ಯೂಶುವಲ್ ಲಾರ್ಜ್ ಆರ್ ಸ್ಯಾಂಪಲ್ ವ್ಯಾಲ್ಯೂಸ್. ಅನ್ಯೂಶುವಲ್ ಲಾರ್ಜ್ ಅಥವಾ ಸ್ಮಾಲ್ ವ್ಯಾಲ್ಯೂಸ್ ಬಂದ್ಬಿಟ್ರೆ ಡಾಟಾ ಸೆಟ್ ನಲ್ಲಿ ಇದು ಯಾವುದೇ ರೀತಿಯಾದಂಥ ಇನ್ಫ್ಲೂಯೆನ್ಸ್ ಮಾಡಲ್ಲ. resistant to that influence, making it a robust measure of central tendency. ಅದರಿಂದ ಇದು robust ಆಗುತ್ತೆ. ನೆಕ್ಸ್ಟ್ applicability to ordinal data. ಇದನ್ನ ಆರ್ಡಿನಲ್ ಡಾಟಾ ಕೂಡ ನಾವು ಅಪ್ಲಿಕಬಲ್ ಮಾಡ್ಬೋದು. ದ ಮೀಡಿಯನ್ ಕ್ಯಾನ್ ಬಿ ಯೂಸ್ಡ್ ವಿತ್ ಆರ್ಡಿನಲ್ ಡಾಟಾ ಜೊತೆಗೂ ಕೂಡ ನಾವು ಇದನ್ನ ಯೂಸ್ ಮಾಡ್ಬೋದು. ವೇರ್ ದ ಎಕ್ಸಾಕ್ಟ್ ನ್ಯೂಮೆರಿಕಲ್ ವ್ಯಾಲ್ಯೂ ಮೇ ನಾಟ್ ಹ್ಯಾವ್ ಮೀನಿಂಗ್ಫುಲ್ ಇಂಟರ್ವಲ್ಸ್. ಯಾವಾಗ ಮೀನಿಂಗ್ಫುಲ್ ಇಂಟರ್ವಲ್ಸ್ ಇರಂಗಿಲ್ಲಲ್ಲ ಡಾಟಾ ಸೆಟ್ನಲ್ಲಿ, ಹಾಗೂ ಕೂಡ ನಾವು ಮೀಡಿಯನ್ನ ಯೂಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಡಾಟಾ ಸೆಟ್ ಹೀಗಿರ್ಬೋದಲ್ಲ, ಬಿಲೋ 500 to 1000, 1000 to 1500, like that, 1500 above. ಈ ಡಾಟಾ ಸೆಟ್ಗೆ ಏನಂತೀವಪ್ಪ ಅಂತಂದ್ರೆ ವಿ ಡೋಂಟ್ ಹ್ಯಾವ್ ಎಕ್ಸಾಕ್ಟ್ ವ್ಯಾಲ್ಯೂ ಇನ್ ದಿಸ್ ಡಾಟಾ ಸೆಟ್. ಈ ಡಾಟಾ ಸೆಟ್ನಲ್ಲಿ ಎಕ್ಸಾಕ್ಟ್ ವ್ಯಾಲ್ಯೂನ ನಮಗೆ ಸಿಗಲ್ಲ. ಯಾಕಂದರೆ ಬಿಲೋ 500 ಅಂತಂದರೆ ಅದು 1 ಆಗಿರ್ಬೋದು ಅಥವಾ 499 ಆಗಿರ್ಬೋದು. ಸೊ ಮೀನಿಂಗ್ಫುಲ್ ಇಂಟರ್ವಲ್ ಇಲ್ಲಿ ಸಿಗಲ್ಲ. ಇಂಥ ಆರ್ಡಿನಲ್ ಡಾಟಾಗೂ ಕೂಡ ಮೀಡಿಯನ್ ಏನಾಗುತ್ತಪ್ಪ ಅಂತಂದರೆ ಯೂಸ್ಫುಲ್ ಆಗುತ್ತೆ. ಇಟ್ ರಿಯಲೈಸ್ ಆನ್ ದಿ ಆರ್ಡರ್ ಆಫ್ ವ್ಯಾಲ್ಯೂಸ್ ರದರ್ ದೆನ್ ದೇರ್ ಸ್ಪೆಸಿಫಿಕ್ ಮ್ಯಾಗ್ನಿಟ್ಯೂಡ್. ಇದು ಸ್ಪೆಸಿಫಿಕ್ ಮ್ಯಾಗ್ನಿಟ್ಯೂಡ್ ಮೇಲೆ ಇದು ರಿಲೈ ಆಗಿರೋದಿಲ್ಲ. ಸೊ ಇದು ಆರ್ಡರ್ ಮೇಲೆ ರಿಲೈ ಆಗಿರುತ್ತೆ. ಮೀಡಿಯನ್ ಅಪ್ರಾಕ್ಸಿಮೇಟ್ಲಿ ಇಲ್ಲಿ ಬಂದ್ಬಿಡುತ್ತೆ. ದಟ್ ವಾಸ್ applicability to ordinal data also. Next, balancing skewed distributions. In skewed distribution, where the data is not symmetrically distributed, symmetrical ಆಗಿ ಡಿಸ್ಟ್ರಿಬ್ಯೂಟ್ ಆಗಿರಲಿಲ್ಲ ಅಂತಂದ್ರೆ ಡಾಟಾ, the median provides a better representation of the center than the mean ಗಿಂತ ಇದು ಬೆಟರ್ ರಿಪ್ರೆಸೆಂಟ್ ಮಾಡುತ್ತೆ ಸೆಂಟರ್ನ. ಯಾವುದು? ಮೀಡಿಯನ್. It is not affected by the long tail or of the skewed distribution loss. ಈ ಮೀಡಿಯನ್ ಏನ್ ಮಾಡುತ್ತಪ್ಪ ಅಂತಂದ್ರೆ ಆ ಸ್ಕ್ಯೂಡ್ ಡಿಸ್ಟ್ರಿಬ್ಯೂಷನ್ ಅನ್ನ ಬ್ಯಾಲೆನ್ಸ್ ಮಾಡುತ್ತೆ. ಆಮೇಲೆ ಇಟ್ಸ್ ನಾಟ್ ಅಫೆಕ್ಟೆಡ್ ಬೈ ದಿ ಲಾಂಗ್ ಟೇಲ್ ಇಂದ ಇದು ಎಫೆಕ್ಟ್ ಆಗಲ್ಲ. ಸ್ಕ್ಯೂಡ್ ಡಿಸ್ಟ್ರಿಬ್ಯೂಷನ್ ಇದ್ರೆ ಡಾಟಾ ಸೆಟ್ ಆಗೋದು ಎಫೆಕ್ಟ್ ಆಗಲ್ಲ. ನೆಕ್ಸ್ಟ್, ಈಸ್ ಆಫ್ ಕಂಪ್ಯೂಟೇಷನ್. ದ ಮೀಡಿಯನ್ ಈಸ್ ಈಸಿ ಟು ಕಾಂಪ್ಯೂಟ್. ಈಸಿಯಾಗಿ ಕಾಂಪ್ಯೂಟೇಷನ್ ಮಾಡಿಬಿಡ್ಬೋದು. ಯಾಕಂತಂದ್ರೆ ಜಸ್ಟ್ ಏನು ಮಾಡ್ತೀವಪ್ಪ ಅಂತಂದ್ರೆ ಅಸೆಂಡಿಂಗ್ ಅಥವಾ ಡಿಸೆಂಡಿಂಗ್ ಆರ್ಡರ್ನಲ್ಲಿ ಬರೆದ್ಬಿಟ್ಟು ಮಿಡಲ್ ವ್ಯಾಲ್ಯೂನ ಪಿಕ್ ಮಾಡಿಬಿಡೋದು ಅಷ್ಟೇ. ಈಸಿಯಾಗಿ ಕಾಂಪಿಟೇಷನ್ ಮಾಡ್ಬೋದು, ಯಾವುದೇ ರೀತಿಯಾದಂಥ ತೊಂದರೆ ಇರಲ್ಲ. ಎಸ್ಪೆಷಲಿ ವ್ಯಾನ್ ಡೀಲಿಂಗ್ ವಿತ್ ಎ ಸ್ಮಾಲ್ ಡಾಟಾ ಸೆಟ್. ಎಸ್ಪೆಷಲಿ ಸ್ಮಾಲ್ ಡಾಟಾ ಸೆಟ್ ಇದ್ರೆ ಈಸಿಯಾಗಿ ಕಂಡುಹಿಡಿಬೋದು. ಅಥವಾ ಡಾಟಾ ದ್ಯಾಟ್ ಈಸ್ ನಾಟ್ ಇವನ್ಲಿ ಡಿಸ್ಟ್ರಿಬ್ಯೂಟ್ ಆಗಿದ್ರೂ ಕೂಡ ಡಿಸ್ಟ್ರಿಬ್ಯೂಟ್ ಆಗಿರಲಿಲ್ಲ ಅಂದ್ರೂ ಕೂಡ ಇದನ್ನ ಯೂಸ್ ಮಾಡ್ಕೋಬಹುದು. ನಾಟ್ ಇವನ್ಲಿ ಡಿಸ್ಟ್ರಿಬ್ಯೂಟ್ ಅಂತಂದ್ರೆ ಇವನ್ಲಿ ಡಿಸ್ಟ್ರಿಬ್ಯೂಟ್ ಆಗಿರಲಿಲ್ಲ ಅಂದ್ರೂ ಕೂಡ ಇದನ್ನ ಯೂಸ್ ಮಾಡ್ಕೋಬಹುದು. ಇಟ್ ಇನ್ವಾಲ್ವ್ಸ್ ಶಾರ್ಟಿಂಗ್ ದ ಡಾಟಾ ಆ್ಯಂಡ್ ಐಡೆಂಟಿಫೈಯಿಂಗ್ ದ ಮಿಡಲ್ ವ್ಯಾಲ್ಯೂ. ಇದೇನು ಒಳಗೊಂಡಿರುತ್ತಪ್ಪ ಅಂತಂದ್ರೆ ಶಾರ್ಟ್ ಮಾಡೋದಾಗಿರುತ್ತೆ ಡಾಟಾನ. ಶಾರ್ಟಿಂಗ್ ದ ಡಾಟಾ ಅಂದ್ರೆ ಅಸೆಂಡಿಂಗ್ ಅಥವಾ ಡಿಸೆಂಡಿಂಗ್ ಆರ್ಡರ್ನಲ್ಲಿ ಬರೆಯೋದಾಗಿರುತ್ತೆ. ಆ್ಯಂಡ್ ಐಡೆಂಟಿಫೈಯಿಂಗ್ ದ ಮಿಡಲ್ ವ್ಯಾಲ್ಯೂನ ಐಡೆಂಟಿಫೈ ಮಾಡೋದು ಅಷ್ಟೇ. ವಿಚ್ ಈಸ್ ಸ್ಟ್ರೇಟ್ ಫಾರ್ವರ್ಡ್ ಆಗಿ ನಾವು ಈಸಿಯಾಗಿ ಕಂಡುಹಿಡಿಬೋದು. ಓಕೆ. Application in non-normal distribution. The median is particularly useful when dealing with non-normal distribution. Non-normally distributed data. Non-normal ಆಗಿ ಡಿಸ್ಟ್ರಿಬ್ಯೂಟ್ ಆಗಿತ್ತಪ್ಪ ಅಂದರೆ ಡಾಟಾ, ಅದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. It can accurately represent the central tendency even in case where the distribution shape is unknown or does not follow normal pattern. ನಾರ್ಮಲ್ ಪ್ಯಾಟರ್ನ್ ಒಂದು ಸಂದರ್ಭದಲ್ಲಿ ಡಿಸ್ಟ್ರಿಬ್ಯೂಷನ್ ಆಗಿರುತ್ತಲ್ಲ, ಅಂದರೆ ಡಾಟಾ ನಾರ್ಮಲ್ ಪ್ಯಾಟರ್ನಲ್ಲಿ ಡಿಸ್ಟ್ರಿಬ್ಯೂಟ್ ಆಗಿರೋದಿಲ್ಲ. ಅಲ್ಲೊಂದು ಪಾಯಿಂಟ್, ಇಲ್ಲೊಂದು ಪಾಯಿಂಟ್ ಹಿಂಗೆ ಬಂದ್ಬಿಟ್ಟಿರುತ್ತೆ. ನಾವು ಕೂಡ ನಾವು ಏನು ಮಾಡ್ಬೋದಪ್ಪ ಅಂತಂದರೆ
ಮೀಡಿಯನ್ ಅನ್ನ ಯೂಸ್ ಮಾಡ್ಕೋಬಹುದು, ಮೀಡಿಯನ್ ಅನ್ನ ಕಂಡುಹಿಡ್ಕೋಬಹುದು. ಇಟ್ ಈಸ್ ಅಕ್ಯುರೇಟ್ಲಿ ರಿಪ್ರೆಸೆಂಟ್ ದ ಸೆಂಟ್ರಲ್ ಟೆಂಡೆನ್ಸಿ ಇವನ್ ಇನ್ ದ ಕೇಸ್ ಆಫ್ ವೇರ್ ದ ಡಿಸ್ಟ್ರಿಬ್ಯೂಷನ್ ಶೇಪ್ ಇಸ್ ಅನ್ನೌನ್. ಡಿಸ್ಟ್ರಿಬ್ಯೂಷನ್ ಶೇಪ್ ಅನ್ನೌನ್ ಇದ್ರೂ ಕೂಡ ಇಫ್ ಆರ್ ಇಟ್ ಡಸ್ ನಾಟ್ ಫಾಲೋ ದ ನಾರ್ಮಲ್ ಪ್ಯಾಟರ್ನ್ ಫಾಲೋ ಮಾಡಲಿಲ್ಲ ಅಂದ್ರೂ ಕೂಡ ಇದು ನಮಗೆ ಮೀಡಿಯನ್ ಅನ್ನ ಮಧ್ಯ ಸೆಂಟ್ರಲ್ ಟೆಂಡೆನ್ಸಿನ ಹೇಳ್ಕೊಡುತ್ತೆ. Equal split of data. The median divides the data set into two equal halves. Two equal half ಆಗಿ ಡಾಟಾ ಸೆಟ್ ನ ಕನ್ವರ್ಟ್ ಮಾಡುತ್ತೆ ಅಥವಾ ಡಿವೈಡ್ ಮಾಡುತ್ತೆ. ಹಾಫ್ ಆಫ್ ದಿ ವ್ಯಾಲ್ಯೂ ಫಾಲ್ ಬಿಲೋ ದ ಮೀಡಿಯನ್, ಅದರಲ್ಲಿ ಹಾಫ್ ಆಫ್ ದಿ ವ್ಯಾಲ್ಯೂ ಬಿಲೋ ಮೀಡಿಯನ್ ಇರುತ್ತೆ. ಹಾಗೆ ಅಂಡ್ ಹಾಫ್ ಆಫ್ ದಿ ವ್ಯಾಲ್ಯೂ ಅಬೋವ್ ಇಟ್, ಅದರ ಇನ್ನೊಂದು ಹಾಫ್ ಅದರ ಅಬೋವ್ ಇರುತ್ತೆ, ಮೀಡಿಯನ್ ಅಬೋವ್ ಇರುತ್ತೆ. ದಿಸ್ ಪ್ರಾಪರ್ಟಿ ಈಸ್ ಯೂಸ್ಫುಲ್ ಫಾರ್ ಅಂಡರ್ಸ್ಟ್ಯಾಂಡಿಂಗ್ ದ ಡಿಸ್ಟ್ರಿಬ್ಯೂಷನ್ ಆಫ್ ಡಾಟಾ. ಡಿಸ್ಟ್ರಿಬ್ಯೂಷನ್ ಆಫ್ ಡಾಟಾನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕ್ಕೋಸ್ಕರ ಈ ಪ್ರಾಪರ್ಟಿ ಬಹಳ ಹೆಲ್ಪ್ ಆಗುತ್ತೆ ಅಂತ ನಾವು ಹೇಳ್ಬೋದಾಗಿರುತ್ತೆ. ಮಿನಿಮೈಸೇಷನ್ ಆಫ್ ಅಬ್ಸಲ್ಯೂಟ್ ಡಿವಿಯೇಷನ್ಸ್ ನ ಮಿನಿಮೈಸ್ ಮಾಡೋದಾಗಿರುತ್ತೆ ಮೀಡಿಯನ್ಲಿಂದ. ದ ಮೀಡಿಯನ್ ಈಸ್ ದ ವ್ಯಾಲ್ಯೂ ದಟ್ ಮಿನಿಮೈಸಸ್ ದ ಸಮ್ ಆಫ್ ದಿ ಅಬ್ಸಲ್ಯೂಟ್ ಡಿವಿಯೇಷನ್ ಫ್ರಮ್ ಇಟ್ ಸೆಲ್ಫ್. ಅಬ್ಸಲ್ಯೂಟ್ ಡಿವಿಯೇಷನ್ ನ ಇದು ಮಿನಿಮೈಸ್ ಮಾಡುತ್ತೆ ತನ್ನಿಂದನೇ ಅಂತ ಹೇಳ್ಬೋದು. ದಿಸ್ ಪ್ರಾಪರ್ಟಿ ಮೇಕ್ಸ್ ಇಟ್ ಆನ್ ಅಪ್ರೋಪ್ರಿಯೇಟ್ ಚಾಯ್ಸ್ when the goal is minimize the total distance of data points from a central value. This property makes it an appropriate ಆಗೋಂಗ್ ಮಾಡುತ್ತೆ. appropriate choice ಆಗುತ್ತೆ. ಯಾಕಪ್ಪ ಅಂತಂದ್ರೆ ಗೋಲ್ ಏನಪ್ಪ ಅಂತಂದ್ರೆ is to minimize the total distance of data points from a central value. ಡಾಟಾ ಪಾಯಿಂಟ್ ಸೆಂಟ್ರಲ್ ವ್ಯಾಲ್ಯೂಲಿಂದ ಬಾಸ್ ದೂರ ಹೋಗಿರಬಾರ್ದು ಅನ್ನುವಂಥ ಗೋಲ್ ಇಟ್ಕೊಂಡು ಕೆಲಸ ವರ್ಕ್ ಮಾಡಿದ್ರೆ ಇದು ವರ್ಕ್ ಆಗ್ತಿರುತ್ತೆ. ಹಾಗೆ ಅಬ್ಸಲ್ಯೂಟ್ ಡಿವಿಯೇಷನ್ ಕೂಡ ಕಡಿಮೆ ಮಾಡುತ್ತಿರುತ್ತೆ. ಡಿಮೆರಿಟ್ಸ್ ಆಫ್ ಮೀಡಿಯನ್. ಮೀಡಿಯನ್ ಡಿಮೆರಿಟ್ಸ್ ಏನಿರ್ತವೆ? ಸೆನ್ಸಿಟಿವಿಟಿ ಟು ಚೇಂಜಸ್ ಇನ್ ಡಾಟಾ ಡಿಸ್ಟ್ರಿಬ್ಯೂಷನ್. ಸ್ವಲ್ಪ ಡಾಟಾ ಡಿಸ್ಟ್ರಿಬ್ಯೂಷನ್ ಅಲ್ಲಿ ಸ್ವಲ್ಪ ಚೇಂಜಸ್ ಕಂಡ್ರೆ ಅದಕ್ಕೆ ಮೀಡಿಯನ್ ರೆಸ್ಪಾನ್ಸ್ ಮಾಡುತ್ತೆ. ದ ಮೀಡಿಯನ್ ಮೇ ಚೇಂಜ್ ಇವನ್ ವಿತ್ ಮೈನರ್ ಚೇಂಜ್ ಇನ್ ದ ಡಾಟಾ ಸೆಟ್. ಸ್ವಲ್ಪ ಚೇಂಜ್ ಆದರೆ, ಮೈನರ್ ಚೇಂಜ್ ಆದರೆ ಡಾಟಾ ಸೆಟ್ನಲ್ಲಿ ಮೀಡಿಯನ್ ಚೇಂಜ್ ಆಗುತ್ತೆ. ಎಸ್ಪೆಷಲಿ ವ್ಯಾನ್ ಡೀಲಿಂಗ್ ವಿತ್ ಸ್ಮಾಲ್ ಸ್ಯಾಂಪಲ್ ಸೈಜ್. ಎಸ್ಪೆಷಲಿ ಹೇಳಬೇಕಂದ್ರೆ ಸ್ಮಾಲ್ ಸ್ಯಾಂಪಲ್ ಸೈಜ್ ಇದ್ರೆ, ಅಂದರೆ ನಾಳೆ 5 ನಂಬರ್ ತೊಗೊಂಡಿದ್ವಿ, 6 ನಂಬರ್ ತೊಗೊಂಡಿದ್ವಿ, ಹೀಗೆ 30 ಸ್ಮಾಲ್ ಸ್ಯಾಂಪಲ್ ಸೈಜ್ ಅನ್ನಿಸ್ಕೊಳ್ಳುತ್ತೆ. ಅಂಥ ಸ್ಯಾಂಪಲ್ ಸೈಜ್ ಇದ್ದರೆ ಡಾಟಾ ಸೆಟ್ನಲ್ಲಿ ಸ್ವಲ್ಪ ಚೇಂಜಸ್ ಆದರೂ ಕೂಡ ಮೀಡಿಯನ್ ಚೇಂಜ್ ಆಗೋ ಸಾಧ್ಯತೆ ಹೆಚ್ಚಿಗೆ ಇರುತ್ತೆ. ದಿಸ್ ಸೆನ್ಸಿಟಿವಿಟಿ ಕ್ಯಾನ್ ಮೇಕ್ ಇಟ್ ಲೆಸ್ ಸ್ಟೇಬಲ್ ದನ್ ದ ಮೀನ್ ಇನ್ ಸಮ್ ಸಿಚುವೇಶನ್. ಈ ಸೆನ್ಸಿಟಿವಿಟಿ ಏನು ಮಾಡುತ್ತಪ್ಪ ಅಂತಂದರೆ ಮೀಡಿಯನ್ ಅನ್ನ ಲೆಸ್ ಸ್ಟೇಬಲ್ ಆಗಿ ಮಾಡುತ್ತೆ, ಸ್ಟೇಬಲ್ ಇಲ್ಲದೆ ಇರೋ ಥರ ಮಾಡುತ್ತೆ ಮೀನ್ಗೆ ಹೋಲಿಸಿದ್ರೆ. ಲಾಸ್ ಆಫ್ ಇನ್ಫಾರ್ಮೇಶನ್. ವ್ಯಾನ್ ಡಾಟಾ ಈಸ್ ಗ್ರೂಪ್ಡ್, ಯಾವಾಗ ಡಾಟಾನ ಗ್ರೂಪ್ ಮಾಡಿರ್ತೀವಿ ಅಥವಾ ಕೆಟಗರೈಸ್ಡ್ ಆಗಿ ಮಾಡಿರ್ತೀವಿ, ಕೆಟಗರಿ ಒಳಗೆ ಫಿಲ್ ಮಾಡಿರ್ತೀವಿ, ಕ್ಯಾಲ್ಕುಲೇಟಿಂಗ್ ದ ಮೀಡಿಯನ್ ಮೇ ರಿಸಲ್ಟ್ ಇನ್ ಲಾಸ್ ಆಫ್ ಇನ್ಫಾರ್ಮೇಶನ್. ಆಗ ಮೀಡಿಯನ್ನ ಕ್ಯಾಲ್ಕುಲೇಟ್ ಮಾಡೋದ್ರಿಂದ ನಮಗೆ ಲಾಸ್ ಆಫ್ ಇನ್ಫಾರ್ಮೇಶನ್ ಆಗುತ್ತೆ, ನಾವು ಇನ್ಫಾರ್ಮೇಶನ್ನ ಕಳ್ಕೋಬಹುದು. ದಿಸ್ ಈಸ್ ಬಿಕಾಸ್ ಆಫ್ ದಿ ಮೀಡಿಯನ್ ಡಸ್ ನಾಟ್ ಟೇಕ್ ಇನ್ ಟು ಅಕೌಂಟ್ ಆಫ್ ಸ್ಪೆಸಿಫಿಕ್ ವ್ಯಾಲ್ಯೂಸ್ ಆಫ್ ಡಾಟಾ ಪಾಯಿಂಟ್ಸ್. ಯಾಕಪ್ಪ ಅಂತಂದ್ರೆ ಮೀಡಿಯನ್ ಏನು ಮಾಡಲ್ಲ ಅಂತಂದ್ರೆ ಇಟ್ ಡಸ್ ನಾಟ್ ಟೇಕ್ ಇನ್ ಟು ಅಕೌಂಟ್ ದ ಸ್ಪೆಸಿಫಿಕ್ ವ್ಯಾಲ್ಯೂಸ್ನ ಇದು ಲೆಕ್ಕಕ್ಕೆ ತಗೊಳ್ಳಲ್ಲ. ಅದರ ಸಂಬಂಧ ಏನಾಗತ್ತಪ್ಪ ಅಂದ್ರೆ ಲಾಸ್ ಆಫ್ ಇನ್ಫಾರ್ಮೇಶನ್ ಮೀಡಿಯನ್ ಕಂಡುಹಿಡಿದ್ರಲ್ಲಿ ಆಗಿರುತ್ತೆ. ಓನ್ಲಿ ದೇರ್ ಆರ್ಡರ್, ಅದರ ಆರ್ಡರ್ ಅಷ್ಟ ಕನ್ಸಿಡರ್ ಮಾಡುತ್ತೆ, ಬಟ್ ಸ್ಪೆಸಿಫಿಕ್ ವ್ಯಾಲ್ಯೂಸ್ನ ಇದು ಕನ್ಸಿಡರೇ ಮಾಡಲ್ಲ. ಸೊ ಲಾಸ್ ಆಫ್ ಇನ್ಫಾರ್ಮೇಶನ್ ಆಗೋ ಸಾಧ್ಯತೆ ಹೆಚ್ಚಿಗೆ ಇರುತ್ತೆ. ನೆಕ್ಸ್ಟ್, ಡಿಫಿಕಲ್ಟಿ ಇನ್ ಹ್ಯಾಂಡ್ಲಿಂಗ್ ಅರ್ಥಮೆಟಿಕ್ ಆಪರೇಷನ್ಸ್. ಅರ್ಥಮೆಟಿಕ್ ಆಪರೇಷನ್ಸ್ ಮಾಡೋದ್ರಲ್ಲಿ ಸ್ವಲ್ಪ ಡಿಫಿಕಲ್ಟಿ ಅನುಭವಿಸಲಾಗುತ್ತೆ ಮೀಡಿಯನ್ಲಿಂದ. ದ ಮೀಡಿಯನ್ ಮೇ ನಾಟ್ ಬಿ ಈಸಿಲಿ ಅಮೆನಬಲ್ ಟು ಅರ್ಥಮೆಟಿಕ್ ಆಪರೇಷನ್ಸ್. For example, calculating the mean of two median is not equivalent to the median of the combined data set, unlike the mean. Okay, ಏನು ಹೇಳ್ತಾರೆ ನೋಡಿ ಇಲ್ಲಿ, the median may not be easily amenable. ಈಸಿಯಾಗಿ ಅಮೆಂಡ್ ಮಾಡೋಕ್ಕಾಗಲ್ಲ ಮೀಡಿಯನ್ ಅನ್ನ. ಯಾಕಪ್ಪ ಅಂತಂದ್ರೆ ಫ್ರಮ್ ಅರ್ಥಮೆಟಿಕ್ ಆಪರೇಷನ್ಸ್ ಇದರಲ್ಲಿ ಕೂಡ ಇರುತ್ತೆ. ಫಾರ್ ಎಕ್ಸಾಂಪಲ್, ಕ್ಯಾಲ್ಕುಲೇಟಿಂಗ್ ದ ಮೀನ್ ಆಫ್ 2 medians ಈಸ್ ನಾಟ್ ಈಕ್ವಿವಲೆಂಟ್ ಟು ದ ಮೀಡಿಯನ್ ಆಫ್ ದಿ ಕಂಬೈನ್ಡ್ ಡಾಟಾ. ಎರಡು ಡಾಟಾ ಸೆಟ್ ಅಂತಂದ್ರೆ ನಾಳೆ ಸರಿ ನಂಬರ್ಸ್ನ ತಗೊಂಡಿದ್ವಲ್ಲ, ಅಂದರೆ ಇವನ್ ನಂಬರ್ಸ್ ಡಾಟಾ ಸೆಟ್ ಇದ್ರೆ ಅಲ್ಲಿ ನಡಕ್ಕೆ ಏನು ಬರುತ್ತಪ್ಪ ಅಂತಂದ್ರೆ 2 ವ್ಯಾಲ್ಯೂನ ಕೂಡಿಸಿ ಡಿವೈಡೆಡ್ ಬೈ 2 ಮಾಡೋದು ಅಂತ ಬರುತ್ತೆ. ದಟ್ ಅನ್ಲೈಕ್ ದ ಮೀನ್ ಓನ್ಲಿ. ಮತ್ತು ಅದೇನು ಕಂಡುಹಿಡಿದಾಗುತ್ತೆ, ಮೀನ್ ಕಂಡುಹಿಡಿದಾಗಿರುತ್ತೆ. ಅದು 2 ಡಾಟಾ ಸೆಟ್ದು ನಡುವಿನ. ನೆಕ್ಸ್ಟ್, ಲಿಮಿಟೆಡ್ ಯೂಸ್ ವಿತ್ ಇಂಟರ್ವಲ್ ಆರ್ ರೇಷಿಯೋ ಡಾಟಾ.
ರೇಷಿಯೋ ಡಾಟಾ ಅಥವಾ ಇಂಟರ್ವಲ್ ಡಾಟಾ ಬಂದರೆ ಅದರಲ್ಲಿ ಲಿಮಿಟೆಡ್ ಯೂಸ್ ಆಗುತ್ತೆ ಮೀಡಿಯನ್. ದ ಮೀಡಿಯನ್ ಮೇ ನಾಟ್ ಬಿ ಅಪ್ರೋಪ್ರಿಯೇಟ್ ಫಾರ್ ಡಾಟಾ ಸೆಟ್ ವಿತ್ ಇಂಟರ್ವಲ್ ಆರ್ ರೇಷಿಯೋ ಡಾಟಾ. ರೇಷಿಯೋ ಡಾಟಾ ಇದ್ದರೆ ಅಥವಾ ಇಂಟರ್ವಲ್ ಡಾಟಾ ಇದ್ದರೆ ಮೀಡಿಯನ್ ಯೂಸ್ ಮಾಡೋದು ಸರಿಯಲ್ಲ. ಆ್ಯಸ್ ಇಟ್ ಡಸ್ ನಾಟ್ ಯುಟಿಲೈಸ್ ದ ಫುಲ್ ನ್ಯೂಮರಿಕಲ್ ಇನ್ಫಾರ್ಮೇಷನ್. ಯಾಕಪ್ಪ ಅಂದರೆ ಇದು ಮೀಡಿಯನ್ ಕಂಡುಹಿಡಿಯಬೇಕಾದ್ರೆ ಫುಲ್ ನ್ಯೂಮರಿಕಲ್ ಇನ್ಫಾರ್ಮೇಷನ್ ಆಫ್ ವ್ಯಾಲ್ಯೂಸ್ನ ಯೂಸ್ ಮಾಡ್ಕೊಳ್ಳಲ್ಲ ಇದರಲ್ಲಿ. ಇನ್ ಸಚ್ ಕೇಸ್ ದ ಮೀನ್ ಮೈಟ್ ಬಿ ಮೋರ್ ಸುಟೇಬಲ್ ಮೆಷರ್. ಅಂಥ ಕೇಸ್ನಲ್ಲಿ ಮೀನ್ ಸುಟೇಬಲ್ ಮೆಷರ್ಮೆಂಟ್ ಆಗುತ್ತೆ ಸೆಂಟ್ರಲ್ ಟೆಂಡೆನ್ಸಿಗೋಸ್ಕರ. ನೆಕ್ಸ್ಟ್, ಡಸ್ ನಾಟ್ ರಿಫ್ಲೆಕ್ಟ್ ದ ಡಾಟಾ ಶೇಪ್. ದ ಮೀಡಿಯನ್ ಪ್ರೊವೈಡ್ ಇನ್ಫಾರ್ಮೇಷನ್ ಅಬೌಟ್ ದಿ ಸೆಂಟ್ರಲ್ ಪೊಸಿಷನ್ ಆಫ್ ದಿ ಡಾಟಾ. ಮೀಡಿಯನ್ ಅಬ್ಸಲ್ಯೂಟ್ಲಿ ಕೊಡುತ್ತೆ, ಇನ್ಫಾರ್ಮೇಷನ್ ಕೊಡುತ್ತೆ ಅದ್ರ ಬಗ್ಗೆ, ಸೆಂಟ್ರಲ್ ಪೊಸಿಷನ್ ಆಫ್ ದಿ ಡಾಟಾ ಬಗ್ಗೆ ಸೆಂಟ್ರಲ್ ಪೊಸಿಷನ್ನ ಒದಗಿಸಿಕೊಡುತ್ತೆ. ಬಟ್ ಇಟ್ ಡಸ್ ನಾಟ್ ಕನ್ವೆ ಇನ್ಫಾರ್ಮೇಷನ್ ಅಬೌಟ್ ದಿ ಶೇಪ್ ಆಫ್ ದಿ ಡಿಸ್ಟ್ರಿಬ್ಯೂಷನ್. ಶೇಪ್ ಹೇಗಿದೆ ಡಿಸ್ಟ್ರಿಬ್ಯೂಷನ್ ಅದನ್ನು ಅನ್ನುವಂಥ ಇನ್ಫಾರ್ಮೇಷನ್ನ ಮೀಡಿಯನ್ ಒದಗಿಸಿಕೊಡಲ್ಲ. ಫಾರ್ ಇನ್ಸ್ಟೆನ್ಸ್, it does not distinguish between a uniform distribution and a normal distribution. Does not distinguish between uniform distribution. Uniform distribution ಇದ್ರೂ ಗೊತ್ತಾಗಲ್ಲ ನಮಗೆ, ಮೀಡಿಯನ್ ಮೂಲಕ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಇದ್ರೂ ಕೂಡ ಗೊತ್ತಾಗಲ್ಲ. ಇದು ಯಾಕಪ್ಪ ಅಂದರೆ ಎರಡಕ್ಕೂ ಡಿಸ್ಟಿಂಗ್ವಿಷ್ ಮಾಡಲ್ಲ ಮೀಡಿಯನ್, ಎರಡಕ್ಕೂ ಭೇದ ಭಾವನೆ ಮಾಡಲ್ಲ, ಎರಡು ಸೇಮ್ ತೋರಿಸ್ಬಿಡುತ್ತೆ. ಡಿಫಿಕಲ್ಟಿ ಇನ್ ಕಂಪ್ಯೂಟಿಂಗ್ ಇನ್ ಲಾರ್ಜ್ ಡಾಟಾ ಸೆಟ್. ಕಂಪ್ಯೂಟಿಂಗ್ ದ ಮೀಡಿಯನ್ ಕ್ಯಾನ್ ಬಿ ಕಾಂಪಿಟೇಷನಲಿ ಇಂಟೆನ್ಸಿವ್ ಆಗಿರುತ್ತೆ ಮೀಡಿಯನ್ನ ಕಾಂಪಿಟೇಷನ್ ಮಾಡೋದು, ಪರ್ಟಿಕ್ಯುಲರ್ಲಿ ವಿತ್ ಲಾರ್ಜ್ ಡಾಟಾ ಸೆಟ್. ಅದು ಲಾರ್ಜ್ ಡಾಟಾ ಸೆಟ್ ಇದ್ದರೆ ಶಾರ್ಟಿಂಗ್ ದ ಡಾಟಾ ಟು ಫೈಂಡ್ ದ ಮಿಡಲ್ ವ್ಯಾಲ್ಯೂ ಮೇ ರಿಕ್ವೈರ್ ಮೋರ್ ಟೈಮ್ ಆ್ಯಂಡ್ ರಿಸೋರ್ಸಸ್ ಕಂಪೇರ್ ಟು ದಿ ಕಂಪ್ಯೂಟಿಂಗ್ ದ ಮೀನ್. ನೋಡಿ, ಲಾರ್ಜ್ ಡಾಟಾ ಸೆಟ್ ಇದೆ ಅಂದ್ಕೊಳ್ಳಿ, 100 ಅಬ್ಸರ್ವರ್ಸ್, 100 ಡಾಟಾ ಇದ್ದಾವೆ, 100 ಡಾಟಾ ಯೂನಿಟ್ಸ್ ಇದ್ದಾವೆ ಅಂದ್ಕೊಳ್ಳಿ ಒಂದು ಡಾಟಾ ಗ್ರೂಪ್ನಲ್ಲಿ, ಡಾಟಾ ಸೆಟ್ನಲ್ಲಿ. ಅವ್ನು ಫಸ್ಟ್ ಅಷ್ಟು ಏನು ಮಾಡಬೇಕಾಗತ್ತೆ, ಶಾರ್ಟ್ ಮಾಡಬೇಕಾಗತ್ತೆ ಅಸೆಂಡಿಂಗ್ ಅಥವಾ ಡಿಸೆಂಡಿಂಗಲ್ಲಿ. ಆಮೇಲೆ ಮಿಡಲ್ ವ್ಯಾಲ್ಯೂ ಯಾವುದು ಅಂತ ಕಂಡು ಹಿಡ್ಕೊಂಡು ಅದನ್ನು ಫೈಂಡ್ ಔಟ್ ಮಾಡೋದ್ರಲ್ಲಿ ಭಾಳಷ್ಟು ಟೈಮ್ ನಮಗೆ ಹಿಡಿದ್ಬಿಡುತ್ತೆ. ಸೊ ಅಂಥ ಸಂದರ್ಭದಲ್ಲಿ ಮೀನ್ ಭಾಳಷ್ಟು ಚಲೋ ಅನಿಸುತ್ತೆ ನಮಗೆ, ಮೀನ್ ಕಂಡುಹಿಡಿಯೋದು ಅಷ್ಟು ಈಸಿ ಅನಿಸುತ್ತೆ. ನೆಕ್ಸ್ಟ್, ಲಿಮಿಟೆಡ್ ಸ್ಟ್ಯಾಟಿಸ್ಟಿಕಲ್ ಇನ್ಫರೆನ್ಸ್. ದ ಮೀಡಿಯನ್ ಈಸ್ ಲೆಸ್ ಯೂಸ್ಫುಲ್ ದನ್ ದ ಮೀನ್ ಫಾರ್ ಸಮ್ ಸ್ಟ್ಯಾಟಿಸ್ಟಿಕಲ್ ಅನಾಲಿಸಿಸ್. ಸ್ಟ್ಯಾಟಿಸ್ಟಿಕಲ್ ಅನಾಲಿಸಿಸ್ಗೆ ಭಾಳಷ್ಟು ಅಂದರೆ ಮೀನ್ ಯೂಸ್ ಮಾಡ್ತಾರೆ, ಮೀಡಿಯನ್ ಅಷ್ಟು ಯೂಸ್ಫುಲ್ ಆಗಿರೋದಿಲ್ಲ. ಸಚ್ ಆಸ್ ಹೈಪೋಥೆಸಿಸ್ ಟೆಸ್ಟಿಂಗ್ ಏನೇನಿರ್ಬೋದು, ಆ್ಯಂಡ್ ಸರ್ಟನ್ ಟೈಪ್ಸ್ ಆಫ್ ರಿಗ್ರೆಷನ್ ಅನಾಲಿಸಿಸ್ ಅಲ್ಲಿರ್ಬೋದು. ದ ಮೀನ್ ಆಫನ್ ಪ್ಲೇಸ್ ಎ ಮೋರ್ ಸೆಂಟ್ರಲ್ ರೋಲ್ ಇನ್ ದಿಸ್ ಅನಾಲಿಸಿಸ್. ಇಂಥ ಅನಾಲಿಸಿಸ್ನಲ್ಲಿ ಮೀನ್ ಹೆಚ್ಚಿಗೆ ರೋಲ್ನ ಪ್ಲೇ ಮಾಡುತ್ತೆ. ನೆಕ್ಸ್ಟ್, ಸೆಂಟ್ರಲ್ ವ್ಯಾಲ್ಯೂ ಈಸ್ ಮೋಡ್. ಸೆಂಟ್ರಲ್ ಟೆಂಡೆನ್ಸಿ ವ್ಯಾಲ್ಯೂ ಯಾವಪ್ಪ ಅಂದರೆ ನೆಕ್ಸ್ಟ್ ಮೋಡ್ ಬಂದಿರುತ್ತೆ. ದ ಮೋಡ್ ಈಸ್ ಅನದರ್ ಮೇಜರ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ. ನಾ ಹೇಳಿರೋ ಹಾಗೆ ಸೆಂಟ್ರಲ್ ಟೆಂಡೆನ್ಸಿ ಅನದರ್ ಮೇಜರ್ ಆಗಿರುತ್ತೆ ಮೋಡ್ ಅನ್ನೋದು. ಯೂಸ್ ಇನ್ ಸ್ಟ್ಯಾಟಿಸ್ಟಿಕ್ನಲ್ಲಿ ಯೂಸ್ ಮಾಡುವಂಥ ಒಂದು ಡಾಟಾ. ಅನ್ಲೈಕ್ ದ ಮೀನ್ ಆ್ಯಂಡ್ ಮೀಡಿಯನ್ ಹೇಗೆ ಸೆಂಟ್ರಲ್ ವ್ಯಾಲ್ಯೂನ ತಿಳಿಸ್ಕೊಡ್ತಿದ್ದೋ ಹಾಗೆ ಮೋಡ್ ಕೂಡ ಸೆಂಟ್ರಲ್ ವ್ಯಾಲ್ಯೂನ ತಿಳಿಸ್ಕೊಡುತ್ತೆ. ವಿಚ್ ಫೋಕಸಸ್ ಆನ್ ಎವರೇಜ್ ಆಫ್ ಮಿಡಲ್ ವ್ಯಾಲ್ಯೂ ಆಫ್ ದಿ ಡಾಟಾ ಸೆಟ್. ಇದೇನು ಮಾಡುತ್ತಪ್ಪ ಅಂತಂದರೆ ಎವರೇಜ್ ಅಥವಾ ಮಿಡಲ್ ವ್ಯಾಲ್ಯೂನ ಫೋಕಸ್ ಮಾಡುತ್ತೆ. ದ ಮೋಡ್ ಐಡೆಂಟಿಫೈಸ್ ದ ವ್ಯಾಲ್ಯೂ ಆರ್ ವ್ಯಾಲ್ಯೂಸ್ ದ್ಯಾಟ್ ಆಕರ್ ಮೋಸ್ಟ್ ಫ್ರೀಕ್ವೆಂಟ್ಲಿ. ಎಷ್ಟು ಬರೀ ಫ್ರೀಕ್ವೆಂಟ್ ಆಗಿ ಚೇಂಜ್ ಆಗಿರುತ್ತೆ, ಎಷ್ಟು ಬರೀ ರಿಪೀಟ್ ಆಗಿರುತ್ತೆ ಒಂದು ವ್ಯಾಲ್ಯೂ, ಅದನ್ನೇ ಏನಂತೀವಪ್ಪ ಅಂತಂದರೆ ಮೋಡ್ ಅಂತ ಕರಿತೀವಿ. ದ ಮೋಡ್ ಈಸ್ ದ ವ್ಯಾಲ್ಯೂ ಆರ್ ವ್ಯಾಲ್ಯೂಸ್ ದ್ಯಾಟ್ ಆಕರ್ ಮೋಸ್ಟ್ ಫ್ರೀಕ್ವೆಂಟ್ಲಿ ಇನ್ ಡಾಟಾ ಸೆಟ್. ಲೆಟ್ಸ್ ಟೇಕ್ ಎನ್ ಎಕ್ಸಾಂಪಲ್ ಟು ಇಲಿಸ್ಟ್ರೇಟ್ ದ ಕಾನ್ಸೆಪ್ಟ್ ಆಫ್ ಮೋಡ್. ಮೋಡ್ನ ನೋಡೋಕ್ಕೋಸ್ಕರ ಒಂದು ಎಕ್ಸಾಂಪಲ್ ನೋಡೋಣಂತೆ. ಮೋಡ್ ಏನು ರಿಪ್ರೆಸೆಂಟ್ ಮಾಡುತ್ತಪ್ಪ ಅಂತಂದರೆ ಯಾವ ಡಾಟಾ ಸೆಟ್ನಲ್ಲಿ ಯಾವ್ದು ಹೆಚ್ಚಿಗೆ ಆಕಾರ ಆಗಿರುತ್ತೆ, ಯಾವ್ದು ಹೆಚ್ಚಿಗೆ ಕಂಡು ಬಂದಿರುತ್ತೆ ಒಂದು ವ್ಯಾಲ್ಯೂ, ಅದನ್ನೇ ಅದು ಮೋಡ್ ಅಂತ ತೊಗೊಂಡ್ಬಿಡುತ್ತೆ. ಅದೇ ಮೋಡ್ ಅಂತ ಕನ್ಸಿಡರ್ ಮಾಡಲಾಗುತ್ತೆ. ಆ ಮೆಥಡ್ ಪ್ರಕಾರ, ಮೋಡ್ ಕಂಡು ಹಿಡಿದಿರೋ ಪ್ರಕಾರ. ಕನ್ಸಿಡರ್ ದ ಡಾಟಾ ಸೆಟ್ 5, 8, 12, 8, 5, 6, 8, 10, 5, 8. ಇಲ್ಲಿ ನೋಡಿ 5 1 ಟೈಮ್ ಬಂದಿದೆ, 2 ಟೈಮ್ ಬಂದಿದೆ, 3 ಟೈಮ್ ಬಂದಿದೆ, 8 1 2 3 4, 8 4 ಬರೆ ಬಂದಿದೆ. ಸೊ 8 ಮೋಡ್ ಅನಿಸ್ಕೊಂಡ್ಬಿಡುತ್ತೆ. ಟು ಫೈಂಡ್ ದ ಮೋಡ್, ಕೌಂಟ್ ದ ಫ್ರೀಕ್ವೆನ್ಸಿ ಆಫ್ ಈಚ್ ವ್ಯಾಲ್ಯೂ. 5 ಅಕರ್ಸ್ 3 ಟೈಮ್ಸ್, 5 3 ಬರೆ ಬಂದಿದೆ, 6 1 ಬರೆ ಬಂದಿದೆ, 8 4 ಬರೆ ಬಂದಿದೆ, 10 1 ಬರೆ, 12 1 ಬರೆ. ಐಡೆಂಟಿಫೈ ದ ಮೋಡ್ಸ್. ಈಗ ನೋಡಿ, ಇನ್ ದಿಸ್ ಕೇಸ್ ದ ವ್ಯಾಲ್ಯೂ 8 ಅಕರ್ಸ್ ಮೋಸ್ಟ್ ಫ್ರೀಕ್ವೆಂಟ್ಲಿ. ಭಾಳಷ್ಟು ಬರೆ ಬಂದಿರೋದು ಯಾವಪ್ಪ ಅಂತಂದರೆ 8 4 ಟೈಮ್ಸ್ ಬಂದಿದೆ. ಸೊ 8 ಈಸ್ ದ ಮೋಡ್. ಇಷ್ಟೇ ಸಿಂಪಲ್ ಅಲ್ಲ ಕ್ಯಾಲ್ಕುಲೇಷನ್. ಮೆರಿಟ್ಸ್ ಆಫ್ ಮೋಡ್. ಅಪ್ಲಿಕೇಬಿಲಿಟಿ ಟು ಕ್ಯಾಟಗರಿಯಲ್ ಡಾಟಾ.
ದ ಮೋಡ್ ಈಸ್ ಸುಟೇಬಲ್ ಫಾರ್ ಬೋತ್ ನ್ಯೂಮರಿಕಲ್ ಆ್ಯಂಡ್ ಕ್ಯಾಟಗರಿಯಲ್ ಡಾಟಾ. ಕ್ಯಾಟಗರಿಯಲ್ ಡಾಟಾನೂ ಇರ್ಬೋದು ಅಥವಾ ನ್ಯೂಮರಿಕಲ್ ಡಾಟಾನೂ ಇರ್ಬೋದು, ಎರಡಕ್ಕೂ ಮೋಡ್ ಸೂಟಬಲ್ ಆಗುತ್ತೆ. ಮೇಕಿಂಗ್ ಇಟ್ ವರ್ಸಟೈಲ್ ಇನ್ ವೇರಿಯಸ್ ಟೈಪ್ಸ್ ಆಫ್ ಡಾಟಾ ಸೆಟ್. ಬೇರೆ ಬೇರೆ ಡಾಟಾ ಸೆಟ್ ಟೈಪ್ ಇದ್ರೂ ಕೂಡ ಮೋಡ್ನ ನಾವು ಕಂಡುಹಿಡ್ಕೋಬಹುದು ಆ ಡಾಟಾ ಸೆಟ್ನಲ್ಲಿ. ನೆಕ್ಸ್ಟ್, ಯೂಸ್ಫುಲ್ನೆಸ್ ಇನ್ ನಾಮಿನಲ್ ಡಾಟಾ. ದ ಮೋಡ್ ಕ್ಯಾನ್ ಬಿ ಅಪ್ಲೈಡ್ ಟು ನಾಮಿನಲ್ ಡಾಟಾ ವಿತ್ ಕ್ಯಾಟಗರೀಸ್ ಆರ್ ಲೇಬಲ್ಸ್. ಕ್ಯಾಟಗರೀಸ್ ಅಥವಾ ಲೇಬಲ್ಸ್ ಇರುವಂಥ ಡಾಟಾಕ್ಕೂ ನಾವು ಮೋಡ್ನ ಕಂಡುಹಿಡಿಬೋದು. ವೇರ್ ದ ಕಾನ್ಸೆಪ್ಟ್ ಆಫ್ ಆ್ಯನ್ ಎವರೇಜ್ ಮೇ ನಾಟ್ ಬಿ ಮೀನಿಂಗ್ಫುಲ್. ಅಲ್ಲಿ ಎವರೇಜ್ ಅನ್ನುವಂಥ ಕಾನ್ಸೆಪ್ಟ್ ಮೀನಿಂಗ್ ಎಲ್ಲಿರಲ್ಲ, ಎವರೇಜ್ ಅನ್ನುವಂಥ ಕಾನ್ಸೆಪ್ಟ್ಸ್ಗೆ ಅಲ್ಲಿ ಮೋಡ್ನ ಯೂಸ್ ಮಾಡಲಾಗುತ್ತೆ. ಈಸಿ ಟು ಐಡೆಂಟಿಫೈ. ಮೋಡ್ ಈಸ್ ಈಸಿ ಟು ಐಡೆಂಟಿಫೈ ಆ್ಯಂಡ್ ಕ್ಯಾಲ್ಕುಲೇಟ್, ಎಸ್ಪೆಷಲಿ ಇನ್ ಸ್ಮಾಲ್ ಡಾಟಾ ಸೆಟ್ ಆರ್ ಡಾಟಾ ಸೆಟ್ಸ್ ವಿತ್ ಡಿಸ್ಟಿಂಕ್ಟ್ ವ್ಯಾಲ್ಯೂ ಇದ್ದರೆ ಅಥವಾ ಸ್ಮಾಲ್ ಡಾಟಾ ಸೆಟ್ ಇದ್ರೆ ಮೋಡನ್ನು ಈಸಿಯಾಗಿ ನಾವು ಕಂಡುಹಿಡ್ಕೋಬಹುದು. ನಾಟ್ ಇನ್ಫ್ಲೂಯೆನ್ಸ್ಡ್ ಬೈ ಎಕ್ಸ್ಟ್ರೀಮ್ ವ್ಯಾಲ್ಯೂಸ್ ಇದ್ರ ಮೇಲೆ ಏನು ಎಫೆಕ್ಟ್ನ ಕೊಡಲ್ಲ. ದ ಮೋಡ್ ಈಸ್ ನಾಟ್ ಇನ್ಫ್ಲೂಯೆನ್ಸ್ಡ್ ಬೈ ಎಕ್ಸ್ಟ್ರೀಮ್ ವ್ಯಾಲ್ಯೂಸ್ ಆರ್ ಔಟ್ಲೈರ್ಸ್ ಇರ್ಬೋದು ಅಥವಾ ಎಕ್ಸ್ಟ್ರೀಮ್ ವ್ಯಾಲ್ಯೂಸ್ ಇರ್ಬೋದು. ಇದ್ರ ಮೇಲೆ ಯಾವುದೇ ಪರಿಣಾಮನ ಬೀರಲ್ಲ. ಇಟ್ ಫೋಕಸಸ್ ಸೋಲಿ ಆನ್ ದ ಮೋಸ್ಟ್ ಫ್ರೀಕ್ವೆಂಟ್ಲಿ ಆಕರಿಂಗ್ ವ್ಯಾಲ್ಯೂಸ್. ಇದೆದ್ರ ಮೇಲೆ ಫೋಕಸ್ ಮಾಡಿರುತ್ತಪ್ಪ ಅಂದ್ರೆ ಮೋಸ್ಟ್ ಫ್ರೀಕ್ವೆಂಟ್ಲಿ ಆಕರಿಂಗ್ ವ್ಯಾಲ್ಯೂಸ್, ಭಾಳಷ್ಟು ಬೇರೆ ಬರುವಂಥ ವ್ಯಾಲ್ಯೂಸ್ ಮೇಲೆ ಇದು ಫೋಕಸ್ ಮಾಡಿರುತ್ತೆ ಹೊರತು ಎಕ್ಸ್ಟ್ರೀಮ್ ವ್ಯಾಲ್ಯೂಸ್ ಅಥವಾ ಔಟ್ಲೈಯರ್ಸ್ಗೆ ಫೋಕಸ್ ಮಾಡಿರಲ್ಲ. ಮಲ್ಟಿಪಲ್ ಮೋಡ್ಸ್. ದ ಮೋಡ್ ಕ್ಯಾನ್ ಬಿ ಹ್ಯಾಂಡಲ್ ಡಾಟಾ ಸೆಟ್ ವಿತ್ ಮಲ್ಟಿಪಲ್ ಮೋಡ್ಸ್ ಕೂಡ ಇರ್ಬೋದು ಡಾಟಾ ಸೆಟ್ನಲ್ಲಿ. ಮೇಕಿಂಗ್ ಇಟ್ ಸುಟೇಬಲ್ ಫಾರ್ ಮಲ್ಟಿ ಮಾಡೆಲ್ ಡಿಸ್ಟ್ರಿಬ್ಯೂಷನ್ ಆಗಿ ಕೂಡ ಮೋಡ್ ಮಾಡಿಕೊಡುತ್ತೆ ಡಿಸ್ಟ್ರಿಬ್ಯೂಷನ್ ಅನ್ನು. ನೆಕ್ಸ್ಟ್, ಡಿಮೆರಿಟ್ಸ್ ಆಫ್ ಮೋಡ್. ನಾಟ್ ಯುನಿಕ್. ಎ ಡಾಟಾ ಸೆಟ್ ಮೇ ಹ್ಯಾವ್ ನೋ ಮೋಡ್ if all values occur with the same frequency. For example, ಒಂದು ಡಾಟಾ ಸೆಟ್ನಲ್ಲಿ ಎಲ್ಲ ವ್ಯಾಲ್ಯೂಸು ಒಂದೊಂದೇ ಬರೀ ಬಂದುಬಿಟ್ರೆ ಅಥವಾ ಎರಡೆರಡೆ ಬರೀ ಬಂದುಬಿಟ್ರೆ ಆ ಡಾಟಾ ಸೆಟ್ನಲ್ಲಿ ಯಾವುದೇ ಮೋಡ್ನ ನಮಗೆ ಕಂಡುಹಿಡಿಯೋಕ್ಕಾಗಲ್ಲ. ಸೊ ನೋ ಮೋಡ್ ಅಂತ ಬರೀಬೇಕಾಗತ್ತೆ. ಅಡಿಷನಲಿ ಎ ಡಾಟಾ ಸೆಟ್ ಮೇ ಹ್ಯಾವ್ ಮೋರ್ ದೆನ್ ಒನ್ ಮೋಡ್ ಲೀಡಿಂಗ್ ಟು ಆಂಬಿಗ್ಯೂಟಿ. ಒಂದಕ್ಕಿಂತ ಹೆಚ್ಚಿಗೆ ಮೋಡನ್ನು ಕನ್ಸಿಡರ್ ಮಾಡಿದ್ರೆ ಅದು ಆಂಬಿಗ್ಯೂಟಿ ಆಗುತ್ತೆ, ತೊಂದರೆ ಆಗುತ್ತೆ. ಮುಂದೆ ನಾವು ಸೆಂಟ್ರಲ್ ವ್ಯಾಲ್ಯೂನ ಐಡೆಂಟಿಫೈ ಮಾಡೋಕ್ಕೋಸ್ಕರ ಅಥವಾ ಅದನ್ನ ಸೆಂಟ್ರಲ್ ವ್ಯಾಲ್ಯೂ ಅಂತ ಕನ್ಸಿಡರ್ ಮಾಡೋಕ್ಕೆ ಆಗಲ್ಲ. ನೆಕ್ಸ್ಟ್ ಒನ್, ಲಿಮಿಟೆಡ್ ಡಿಸ್ಕ್ರಿಪ್ಟಿವ್ ಪವರ್. ದ ಮೋಡ್ ಅಲೋನ್ ಮೆ ನಾಟ್ ಪ್ರೊವೈಡ್ ಎ ಕಂಪ್ಲೀಟ್ ಡಿಸ್ಕ್ರಿಪ್ಷನ್ ಆಫ್ ದಿ ಡಾಟಾ ಸೆಟ್. ಒಂದು ಮೋಡ್ ಒಂದೇ ಇಟ್ಕೊಂಡ್ಬಿಟ್ಟು ವಿ ಕೆನಾಟ್ ಡಿಸ್ಕ್ರೈಬ್ ದ ಕಂಪ್ಲೀಟ್ ಡಾಟಾ ಸೆಟ್. ಪೂರ್ತಿ ಡಾಟಾ ಸೆಟ್ನ ನಾವು ಡಿಸ್ಕ್ರೈಬ್ ಮಾಡೋಕ್ಕಾಗಲ್ಲ. ಮೋಡ್ ಓನ್ಲಿ ಕೆನಾಟ್ ಪ್ರೊವೈಡ್ ಎ ಕಂಪ್ಲೀಟ್ ಡಿಸ್ಕ್ರಿಪ್ಷನ್ ಆಫ್ ಡಾಟಾ ಸೆಟ್, as it does not convey information about the spread or variability of the data. ಸ್ಪ್ರೆಡ್ ಇರ್ಬೋದು ಅಥವಾ ವೇರಿಯಬಿಲಿಟಿ ಇರ್ಬೋದು ಡಾಟಾ ಸೆಟ್ ಅದ, ಇದೇನು ಡಿಸ್ಕ್ರೈಬ್ ಮಾಡ್ತಿರೋದಲ್ಲ. ಸೊ ನಾವು ಮೋಡ್ ಅಷ್ಟೇ ಇಟ್ಕೊಂಡ್ಬಿಟ್ಟು ಡಿಸ್ಕ್ರೈಬ್ ಮಾಡೋಕ್ಕಾಗಲ್ಲ ಕಂಪ್ಲೀಟ್ ಡಾಟಾ ಸೆಟ್. ನೆಕ್ಸ್ಟ್ ಒನ್, ಸೆನ್ಸಿಟಿವ್ ಟು ಸ್ಮಾಲ್ ಚೇಂಜಸ್. ಇದು ನಾಟ್ ಯಾಕೆ ಬಂತಿಲ್ಲ, ನಾಟ್ ಕ್ಯಾನ್ಸಲ್ ಮಾಡಬೇಕಿದ್ನ. ನೆಕ್ಸ್ಟ್ ಒನ್, ಸೆನ್ಸಿಟಿವ್ ಟು ಸ್ಮಾಲ್ ಚೇಂಜಸ್. The mode may change with small changes in the data set. ಡಾಟಾ ಸೆಟ್ನಲ್ಲಿ ಸ್ವಲ್ಪ ಚೇಂಜಸ್ ಆದರೂ ಕೂಡ ಮೋಡ್ ಚೇಂಜ್ ಆಗುತ್ತೆ. ಎಸ್ಪೆಷಲಿ ಇನ್ ಸ್ಮಾಲ್ ಸ್ಯಾಂಪಲ್ಸ್ನ ತಗೊಂಡಾಗ ಸ್ವಲ್ಪ ಒಂದು ವ್ಯಾಲ್ಯೂ ಹೆಚ್ಚು ಕಡಿಮೆ ಆದರೆ ಮೋಡ್ ಚೇಂಜ್ ಆಗ್ತಿರುತ್ತೆ. ದಿಸ್ ಮೇಕ್ಸ್ ಇಟ್ ಲೆಸ್ ಸ್ಟೇಬಲ್. ಈ ಕಾರಣದಿಂದ ಇದು ಮೋಡ್ ಲೆಸ್ ಸ್ಟೇಬಲ್ ಆಗುತ್ತೆ ದೆನ್ ಸಮ್ ಅದರ್ ಮೆಜರ್ಸ್ ಆಫ್ ದಿ ಸೆಂಟ್ರಲ್ ಟೆಂಡೆನ್ಸಿ. ಬೇರೆ ಸೆಂಟ್ರಲ್ ಟೆಂಡೆನ್ಸಿನೂ ಕೂಡ ಇದು ಲೆಸ್ ಸ್ಟೇಬಲ್ ಮಾಡಿಬಿಡುತ್ತೆ. ನೆಕ್ಸ್ಟ್, ಲಿಮಿಟೆಡ್ ಅಪ್ಲಿಕಬಿಲಿಟಿ ಇನ್ ರೇಷಿಯೋ ಡಾಟಾ. ರೇಷಿಯೋ ಡಾಟಾದಲ್ಲಿ ಕೂಡ ಇದನ್ನ ಅಪ್ಲಿಕೇಬಲ್ ಮಾಡ್ಕೋತಾರೆ, ಆದರೆ ಲಿಮಿಟೆಡ್ ಅಪ್ಲಿಕೇಬಲ್ ಇರುತ್ತೆ. ದ ಮೋಡ್ ಮೇ ನಾಟ್ ಬಿ ದ ಬೆಸ್ಟ್ ಮೆಷರ್ ಫಾರ್ ದಿ ಡಾಟಾ ಸೆಟ್ ವಿತ್ ಇಂಟರ್ವಲ್ ಆರ್ ರೇಷಿಯೋ ಡಾಟಾ ಅಥವಾ ಇಂಟರ್ವಲ್ ಡಾಟಾ ಇತ್ತಪ್ಪ ಅಂತಂದರೆ ಆ ಡಾಟಾ ಸೆಟ್ಗೆ ಸೆಂಟ್ರಲ್ ವ್ಯಾಲ್ಯೂನ ಕಂಡುಹಿಡಿಯೋದು ಅಥವಾ ಸೆಂಟ್ರಲ್ ಟೆಂಡೆನ್ಸಿನ ಕಂಡುಹಿಡಿಯೋಕ್ಕೋಸ್ಕರ ಮೋಡನ್ನು ಪ್ರಿಫರ್ ಮಾಡಲ್ಲ. ಯಾಕಂದರೆ ದಟ್ ವಾಸ್ ನಾಟ್ ಎ ಬೆಸ್ಟ್ ಮೆಷರ್ ಆಗಿರೋದಿಲ್ಲ ಅಂಥ ಡಾಟಾ ಸೆಟ್ಗೆ. ವೇರ್ ದ ಸ್ಪೆಸಿಫಿಕ್ ನ್ಯೂಮೆರಿಕಲ್ ವ್ಯಾಲ್ಯೂಸ್ ಆರ್ ಕ್ರೂಷಿಯಲ್. ಯಾಕಂದರೆ ಅದರಲ್ಲಿ ಸ್ಪೆಸಿಫಿಕ್ ಆಗಿ ನ್ಯೂಮೆರಿಕಲ್ ವ್ಯಾಲ್ಯೂಸ್ ಕ್ರೂಷಿಯಲ್ ಆಗಿ ಸಿಗ್ತಿರ್ತವೆ. ವಿ ಡೋಂಟ್ ಫೈಂಡ್ ದ ನ್ಯೂಮೆರಿಕಲ್ ವ್ಯಾಲ್ಯೂಸ್ ಪ್ರಾಪರ್ಲಿ. ನೆಕ್ಸ್ಟ್ ಒನ್, ನಾಟ್ ವೆಲ್ ಡಿಫೈನ್ಡ್ ಇನ್ ಕಂಟಿನ್ಯೂಸ್ ಡಿಸ್ಟ್ರಿಬ್ಯೂಷನ್ ಇದ್ರೆ ವೇರ್ ಈಚ್ ವ್ಯಾಲ್ಯೂ ಹ್ಯಾಸ್ ಆನ್ infinitesimally small probability finding a single mode may not be meaningful. ಕಂಟಿನ್ಯೂಸ್ ಡಿಸ್ಟ್ರಿಬ್ಯೂಷನ್ ಇದ್ರೆ ಸಿಂಗಲ್ ಮೋಡ್ನ ಫೈಂಡ್ ಔಟ್ ಮಾಡೋದು ಮೀನಿಂಗ್ಫುಲ್ ಅನ್ನಿಸ್ಕೊಳ್ಳಲ್ಲ. ಸೊ ಇದು ನಾಟ್ ವೆಲ್ ಡಿಫೈನ್ಡ್ ಇನ್ ಕಂಟಿನ್ಯೂಸ್ ಡಿಸ್ಟ್ರಿಬ್ಯೂಷನ್ ಅಂತ ಹೇಳ್ಬೋದು. ಕಂಟಿನ್ಯೂಸ್ ಡಿಸ್ಟ್ರಿಬ್ಯೂಷನಲ್ಲಿ ಇದನ್ನು ಸರಿಯಾಗಿ ಡಿಫೈನ್ ಮಾಡಿರಲ್ಲ ಅಂತ ನಾವು ಹೇಳ್ಬೋದಾಗಿರುತ್ತೆ. ನೆಕ್ಸ್ಟ್,
ನಾಟ್ ಯೂಸ್ಡ್ ಇನ್ ಸರ್ಟೆನ್ ಸ್ಟ್ಯಾಟಿಸ್ಟಿಕಲ್ ಅನಾಲಿಸಿಸ್. ಒಂದು ಸ್ಟ್ಯಾಟಿಸ್ಟಿಕಲ್ ಅನಾಲಿಸಿಸ್ ಅಲ್ಲಿ ಮೋಡ್ನ ಯೂಸ್ ಮಾಡಲಾಗಲ್ಲ. The mode is not commonly used in certain statistical analysis such as regression analysis. Regression analysis ಅಲ್ಲಿರ್ಬೋದು, hypothesis testing ನಲ್ಲಿರ್ಬೋದು, where the mean or median may be more appropriate. ಅಲ್ಲಿ ಮೀನ್ ಮೋರ್ ಅಪ್ರೋಪ್ರಿಯೇಟ್ ಆಗಿರುತ್ತೆ, ಅದರೊಳಗೆ ಮೀಡಿಯನ್ ಕೂಡ ಕನ್ಸಿಡರ್ ಮಾಡ್ಬೋದು. ಬಟ್ ಮೋಡನ್ನು ಇಂಥ ರಿಗ್ರೆಷನ್ ಅನಾಲಿಸಿಸ್ ಅಲ್ಲಿ, ಹೈಪೋಥೆಸಿಸ್ ಟೆಸ್ಟಿಂಗ್ನಲ್ಲಿ ಪ್ರಿಫರ್ ಮಾಡಲ್ಲ. ಆ್ಯಂಡ್ ಇಟ್ಸ್ ನಾಟ್ ಯೂಸ್ಡ್ ಇನ್ ಸರ್ಟೆನ್ ಸ್ಟ್ಯಾಟಿಸ್ಟಿಕಲ್ ಅನಾಲಿಸಿಸ್. ಓಕೆ, ದ ರಿಲೇಷನ್ಶಿಪ್ ಬಿಟ್ವೀನ್ ಮೀನ್, ಮೀಡಿಯನ್ ಆ್ಯಂಡ್ ಮೋಡ್. ಮೀನ್ ಮತ್ತು ಮೀಡಿಯನ್ ಆ್ಯಂಡ್ ಮೋಡ್ ಮಧ್ಯೆ ಏನು ರಿಲೇಷನ್ಶಿಪ್ ಇರುತ್ತೆ? ಮೋಡ್ ಈಕ್ವಲ್ ಟು, ಮೋಡ್ ಕಂಡುಹಿಡಿಬೇಕಾದ್ರೆ 3 ಮೀಡಿಯನ್, 3 ಮಲ್ಟಿಪ್ಲಿಕೇಶನ್ ಮೀಡಿಯನ್ ಆ್ಯಂಡ್ 2 ಮೀನ್. 2 ಮೀನನ್ನು ನಾವು ಕನ್ಸಿಡರ್ ಮಾಡಿ, 3 ಮೀಡಿಯನನ್ನು ಕನ್ಸಿಡರ್ ಮಾಡಿ, 3 ಮೀಡಿಯನ್ ಮೈನಸ್ 2 ಮೀನ್ ಮಾಡಿಬಿಟ್ರೆ ಮೋಡ್ ಬರುತ್ತೆ. Mode equal to 3 median minus 2 mean is an empirical formula that is sometimes used in certain statistical context. ಒಂದಿಷ್ಟು ಸರಿ ಒಂದಿಷ್ಟು ಕಡೆಗಳಲ್ಲಿ ನಾವೇನು ಮಾಡ್ತಿರ್ತೀವಪ್ಪ ಅಂತಂದರೆ ಈ ಫಾರ್ಮುಲಾ ಯೂಸ್ ಮಾಡ್ತಿರ್ತೀವಿ. ಇದೊಂದು ಎಂಪೆರಿಕಲ್ ಫಾರ್ಮುಲಾ ಇರುತ್ತೆ. ಆ್ಯಂಡ್ ದಿಸ್ ಫಾರ್ಮುಲಾ ಅಟೆಂಪ್ಟ್ಸ್ ಟು ಎಕ್ಸ್ಪ್ರೆಸ್ ಎ ರಿಲೇಷನ್ಶಿಪ್ ಬಿಟ್ವೀನ್ ದ ಮೋಡ್, ಮೀಡಿಯನ್ ಆ್ಯಂಡ್ ಮೀನ್. ಈ ಫಾರ್ಮುಲಾ ಏನು ಮಾಡುತ್ತಪ್ಪ ಅಂತಂದರೆ ಒಂದು ಡಾಟಾ ಸೆಟ್ಟಲ್ಲಿರುವಂಥ ರಿಲೇಷನ್ಶಿಪ್, ಮೀನ್, ಮೀಡಿಯನ್, ಮೋಡ್ಗೆ ಇರುವಂಥ ರಿಲೇಷನ್ಶಿಪ್ನ ಹೇಳ್ಕೊಡೋಕ್ಕೆ ಇಷ್ಟಪಡುತ್ತೆ ಅಥವಾ ಹೇಳ್ಕೊಡುತ್ತೆ ಅಂತ ಹೇಳ್ಬೋದು. However, it is important to note that this formula is not a fundamental rule. ಇದೊಂದು ಫಂಡಮೆಂಟಲ್ ರೂಲ್ ಏನಾಗಿರೋದಿಲ್ಲ. ಈ ಫಾರ್ಮುಲಾ ಎಲ್ಲ ಡಾಟಾ ಸೆಟ್ನಲ್ಲಿ ಸೇಮ್ ಬರಬೇಕಂತೇನಿಲ್ಲ. ಮೇ ನಾಟ್ ಹೋಲ್ಡ್ ಟ್ರೂ ಇನ್ ಆಲ್ ಕೇಸಸ್. ಇದು ಒಂದಿಷ್ಟು ಕೇಸಸ್ಸಲ್ಲಿ ಹೋಲ್ಡ್ ಆಗಲ್ಲ. ಇದು ಏನಾಗಲ್ಲಪ್ಪ ಅಂತಂದ್ರೆ 3 ಮೀಡಿಯನ್ ಮೈನಸ್ 2 ಮೀನ್ ಅಂತ ಕನ್ಸಿಡರ್ ಮಾಡೋಕ್ಕಾಗಲ್ಲ ಒಂದಿಷ್ಟು ಡಾಟಾ ಕೇಸಲ್ಲಿ, ಒಂದಿಷ್ಟು ಡಾಟಾ ಪಾಯಿಂಟಲ್ಲಿ. ನೆಕ್ಸ್ಟ್ ಕ್ಲಾಸ್ನಲ್ಲಿ ನಾವು ಹಾರ್ಮೋನಿಕ್ ಮೀನ್ ಮತ್ತು ಜಾಮೆಟ್ರಿಕ್ ಮೀನ್ ನೋಡೋಣಂತೆ. ಯುವರ್ ಸಕ್ಸಸ್ ಈಸ್ ಅವರ್ ಮಿಷನ್. ವೆಲ್ಕಮ್ ಟು ಭವಜ್ಞಾನಾಂತರ, ವೇರ್ ಲರ್ನಿಂಗ್ ಈಸ್ ಆನ್ ಅಡ್ವೆಂಚರ್. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.